ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕೋರ್ಟ್ ವಿಚಾರಣೆ ನಿನ್ನೆಯಿಂದ ಪ್ರಾರಂಭವಾಗಿದೆ. ನಿನ್ನೆ ಚಿತ್ರದುರ್ಗದ ರೇಣುಕಾಸ್ವಾಮಿ ತಂದೆ ತಾಯಿಯ ವಿಚಾರಣೆಯನ್ನು ಕೋರ್ಟ್ ದಾಖಲು ಮಾಡಿಕೊಂಡಿದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಟ್ರಯಲ್ ಟ್ರಬಲ್ ಈಗ ಶುರುವಾಗಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಟ್ರಯಲ್ ಕಂಟಿನ್ಯೂ ಆಗುತ್ತೆ. ನಿನ್ನೆಯಿಂದ ಟ್ರಯಲ್ ಶುರುವಾಗಿದೆ. 57ನೇ CCH ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಒಂದು ಕಡೆ ಡೆವಿಲ್ ಗ್ಯಾಂಗ್ಗೆ ಈಗ ಡವಡವ ಜೋರಾಗ್ತಾ ಇದೆ. ನಿನ್ನೆ ರೇಣುಕಾಸ್ವಾಮಿ ಪೋಷಕರ ವಿಚಾರಣೆ ನಡೆದಿತ್ತು. ಇವತ್ತು ಕೋರ್ಟ್ನಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿಚಾರಣೆ ಕೂಡ ನಡೆಯುತ್ತೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯಿಂದ ಕೋರ್ಟ್ ವಿಚಾರಣೆ ಪ್ರಾರಂಭ ಆಗಿದೆ. ನಿನ್ನೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ, ತಾಯಿ ರತ್ನಪ್ರಭಾ ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ಅವರ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಅಂದರೆ ಕೋರ್ಟ್ ಹಾಲನ್ನು ಮುಚ್ಚಿ ಇನ್ ಕ್ಯಾಮ್ರಾ ಪ್ರಕ್ರಿಯೆ ಮೂಲಕ ರೇಣುಕಾಸ್ವಾಮಿ ಪೋಷಕರ ಹೇಳಿಕೆಯನ್ನು ಕೋರ್ಟ್ ದಾಖಲು ಮಾಡಿಕೊಂಡಿದೆ. ಜೊತೆಗೆ ಕೋರ್ಟ್ ಹಾಲ್ನಲ್ಲಿ ವಕೀಲರಿಗೆ ಮಾತ್ರ ಅವಕಾಶ ಕೊಟ್ಟರು. ಈ ಕೇಸಿಗೆ ಸಂಬಂಧ ಪಡೆದವರನ್ನ ಕೋರ್ಟಿನ ಹೊರಗಡೆ ಕಳಿಸಿದ್ರು. ಹಾಗಾಗಿ ಮೊದಲ ಪ್ರಮುಖ ಸಾಕ್ಷಿಗಳಂದರೆ ರೇಣುಕಾಸ್ವಾಮಿಯ ಹೆತ್ತವರು, ಪೋಷಕರು. ಹಾಗಾಗಿ ತಂದೆ ಕಾಶಿನಾಥಯ್ಯ, ತಾಯಿ ರತ್ನಪ್ರಭಾ ಇವರ ಹೇಳಿಕೆ ನಿನ್ನೆ ದಾಖಲಾಗಿದೆ. ಇವತ್ತಿನಿಂದ ಡಿ ಗ್ಯಾಂಗ್ ವಿಚಾರಣೆ ಕೂಡ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಈಗ ದರ್ಶನ್ ಆ್ಯಂಡ್ ಗ್ಯಾಂಗ್ ಪರಪ್ಪನಗ್ರಹಾರ ಜೈಲಲ್ಲೇ ಇದ್ದಾರೆ. ನಿನ್ನೆಯಿಂದ ಟ್ರಯಲ್ ಶುರುವಾಗಿದೆ. ತಂದೆ ತಾಯಿ ಹೇಳಿಕೆಯನ್ನು ಕೋರ್ಟ್ ದಾಖಲು ಮಾಡಿಕೊಂಡಿದೆ. ಇವತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ ವಿಚಾರಣೆ ಆಗುತ್ತಾ? ಎಷ್ಟು ಗಂಟೆಗೆ ವಿಚಾರಣೆ ಆಗ್ಬೋದು? ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ? ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿ ಅವರನ್ನ ಕೋರ್ಟ್ಗೆ ಸಮನ್ಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಹೇಳಿದ್ರು. ಯಾಕಂದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಅವರು ಕೂಡ 7 ಮತ್ತು 8ನೇ ಸಾಕ್ಷಿ ಆಗಿರುವಂತದ್ದು. ಹಾಗಾಗಿ ಅವರನ್ನು ಕೂಡ ನಿನ್ನೆ ಪಾರ್ಟಿಯಲ್ಲಿ ಬಂದು ನಿಂತು ಕೋರ್ಟ್ನಲ್ಲಿ ಹೇಳಿಕೆಗಳನ್ನ ನೀಡಿದ್ರು. ಅದಾದ ಬಳಿಕ ಹೇಳಿಕೆಗಳನ್ನೆಲ್ಲ ದಾಖಲಿಸಿಕೊಂಡಿದ್ದ ನಂತರ ಆರೋಪಿಗಳ ಪರ ವಕೀಲರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಕೆಲಸಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಬಾಲನ್ ಅವರು ಕೂಡ ರತ್ನಪ್ರಭಾ ಅವ್ರನ್ನ ಸಾಕಷ್ಟು ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಿದ್ರು. ಅಂದ್ರೆ ತಮ್ಮ ಮಗ ಮನೆಯಿಂದ ಹೊರಡುವಂತಹ ಸಂದರ್ಭದಲ್ಲಿ ತಮ್ಗೆ ಹೇಳಿ ಹೋಗಿದ್ರ, ತಮ್ಗೆ ಮಗ ಕೊಲೆ ಆದಂತ ವಿಚಾರ ಹೇಗ್ ತಿಳಿಯಿತು, ಮಗ ಧರಿಸಿದಂತಹ ಬಟ್ಟೆಗಳು ಮನೆಯಿಂದ ಬರುವಂತಹ ಸಂದರ್ಭದಲ್ಲಿ ಯಾವ್ದಿತ್ತು, ಅದಾದ ಬಳಿಕ ಕೊಲೆ ಆದಂತಹ ವೇಳೆಯಲ್ಲಿ ಆತ ಧರಿಸಿದಂತಹ ಬಟ್ಟೆಗಳು ನಿಮ್ಗೆ ಮ್ಯಾಚ್ ಆಗ್ತಾ ಇತ್ತು. ಯಾಕಂದ್ರೆ ನೀವು ಹೇಳಿರುವಂತಹ ಹೇಳಿಕೆಗಳು ಕೆಲವೊಂದಷ್ಟು ಸುಳ್ಳಾಗಿದೆ. ಕೋರ್ಟ್ಗೆ ಪೊಲೀಸರ ಒತ್ತಡಕ್ಕೆ ಮಾಡಿದ್ದು ನೀವು ಈ ರೀತಿಯಾಗಿ ಸುಳ್ಳನ್ನ ಹೇಳ್ತಿದ್ದೀರಾ ಅನ್ನುವಂತಹ ರೀತಿಯಲ್ಲಿ ಕೂಡ ಹೇಳಿದ್ರು. ಆದ್ರೆ ರತ್ನಪ್ರಭಾ ಅವರು ಕೂಡ ಮಗ ಧರಿಸಿದಂತಹ ಬಟ್ಟೆಗಳು ನೇವಿ ಕಲರ್ ಬ್ಲೂ ಜೀನ್ಸ್ ಆಗಿತ್ತು, ಕ್ರೀಮ್ ಕಲರ್ ಶರ್ಟ್ ಅಲ್ಲ. ಮನೆಯಿಂದ ಹೊರಗಡೆ ಬರುವಂತದ್ದು ಅಪೋಲೋ ಫಾರ್ಮಸಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದ 8ನೇ ತಾರೀಕು. ಅದಾದ ಬಳಿಕ ಊಟಕ್ಕೆ ಸ್ನೇಹಿತರ ಜೊತೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದ ಹೊರತು ಎಲ್ಲಿಗೆ ಬೆಂಗಳೂರಿಗೆ ಹೋಗ್ತೀನಿ ಅನ್ನುವಂತ ವಿಚಾರವನ್ನು ತಿಳಿಸಿರ್ಲಿಲ್ಲ. ಅದಾದ ಬಳಿಕ ಪೊಲೀಸ್ ಅವರು 10ನೇ ತಾರೀಕು ಕರೆ ಮಾಡಿ ಈ ರೀತಿಯಾದಂತಹ ಒಂದು ಬೆಂಗಳೂರಿಗೆ ತಾವು ಬರ್ಬೇಕಂತ ಹೇಳಿದ್ರು. ನಾವು ಹೋಗಿ ನೋಡಿದಂತ ವೇಳೆಯಲ್ಲಿ ಮಗ ಕೊಲೆ ಆಗಿರುವಂತದ್ದು ಗೊತ್ತಾಯ್ತು. ಮತ್ತು ಒಡವೆ ಧರಿಸಿದ್ದಂತೆ ಏನೊಂದು ಚೈನು ಮತ್ತೆ ರಿಂಗ್ ಏನಿತ್ತು ಅದು 3 ದಿನಗಳ ಬಳಿಕ ನಮಗೆ ಗೊತ್ತಾಯ್ತು. ಆದ್ರೆ ಯಾವ್ದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಟ್ಟಿರಲಿಲ್ಲ ಅಂತ ಹೇಳಿದ್ರು. ಯಾರು ಬಾಲನ್ ಅವರು ಕೂಡ ಏನು ಪೊಲೀಸರು ಈಗಾಗಲೇ ಏನು ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ ಅದ್ರ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಹೋದ್ರು. ಸೊ ಆಗ ರತ್ನಪ್ರಭಾ ಅವರು ಕೆಲವೊಂದು ವಿಚಾರಗಳಿಗೆ ಗೊತ್ತಿರುವಂತಹ ವಿಚಾರಗಳನ್ನೆಲ್ಲ ಗೊತ್ತು ಅಂತ ಹೇಳಿದ್ರು. ಅದನ್ನ ಹೊರತುಪಡಿಸಿ ಇದು ನನಗೆ ಅರಿವಿಲ್ಲ, ಗೊತ್ತಿಲ್ಲ ಅಂತ ಹೇಳಿದ್ರು. ಹಾಗೂ ಇನ್ನು 2 ಗಂಟೆಗಳ ಕಾಲಾವಕಾಶ ಬೇಕಾಗಿದೆ ಹೀಗಾಗಿ ವಿಚಾರಣೆ ಮಾಡೋದಕ್ಕೆ. ಮತ್ತೆ ನಾಳೆ ಈ ಒಂದು ವಿಚಾರಣೆಯನ್ನ ಮುಂದುವರಿಸ್ತೀನಿ, ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಬಾಲನ್ ಅವರು ಕೂಡ ಕೇಳ್ಕೊಂಡ್ರು. ಆಗ ನ್ಯಾಯಾಲಯ ಕೂಡ ಅಸ್ತು ಎಂತು. ಜೊತೆಗೆ ಪವಿತ್ರ ಗೌಡರವರು ಈ ಪ್ರಕರಣದಲ್ಲಿ ಏವನ್ನಾಗಿದ್ದಾರೆ, A2 ಆರೋಪಿಗೆ ಜೈಲಿನಲ್ಲಿ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ, ಟಿವಿ ಕೊಟ್ಟಿದ್ದಾರೆ. ಆದ್ರೆ ಅವರಿಗೂ ಕೂಡ ಒದಗಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡ್ರು. ಆದ್ರೆ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಅದು ಕೊಡುವಂತಹ ಪ್ರೊಸೀಜರ್ ಇದ್ರೆ ಕೊಡಬಹುದು ಅಂತ ಹೇಳಿ ಕೂಡ ನ್ಯಾಯಾಧೀಶ ಹೇಳಿದ್ರು. ಆದ್ರೆ SPP ಪ್ರಸನ್ನ ಕುಮಾರ್ ಅವರು ಕೂಡ ಅದಕ್ಕೆ ಏನೇನು ಪ್ರೊಸೀಜರ್ ಮ್ಯಾನ್ಯುಯಲ್ ಇದೆಯೋ ಅದನ್ನ ಕೊಡಬಹುದು, ಈಗ ಒದಗಿಸಲಾಗಿದೆ ಅಂತ ಕೂಡ ಹೇಳಿದ್ರು. ಇದರ ಬೆನ್ನಲ್ಲೇ ಏನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಆದಂತ ಸಂದರ್ಭದಲ್ಲಿ ಸುಮಾರು 4 ರಿಂದ 5 ಗಂಟೆಗಳ ಕಾಲ ನಿರಂತರವಾಗಿ ಕೂತ್ಕೊಂಡು ಈ ಒಂದು ವಿಚಾರಣೆ ಏನಾಗ್ತೈತೆ ಅದನ್ನೆಲ್ಲವೂ ಕೂಡ ವೀಕ್ಷಿಸಿದ್ರು. ಮತ್ತೆ ಈ ಆರೋಪಿಗಳ 10 ಜನ ಏನು ಹೊರಗಡೆ ಇದ್ದಾರೆ ಅವರು ಕೂಡ ಕೋರ್ಟ್ ಹಾಲ್ನಲ್ಲಿ ಕೂತು ಈ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಕೂಡ ಹೇಳಿದ್ರು. ಇದಾದ ಬಳಿಕ ಏನು ಆರೋಪಿಗಳ ಪರ ವಕೀಲರು ಕೂಡ ಮತ್ತೆ ಸಾಕ್ಷಿಗಳನ್ನ ಕ್ರಾಸ್ ವೆರಿಫಿಕೇಶನ್ ಮಾಡುವ ಸಾಧ್ಯತೆ ಇರುವಂತದ್ದು. ಇವತ್ತು 12 ಗಂಟೆಗೆ ಮತ್ತೆ ವಿಚಾರಣೆ ಕೂಡ ಆರಂಭ ಆಗುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.